ನಮ್ಮ ರಾಜಕಾರಣಿಗಳಲ್ಲಿ ಒಗ್ಗಟ್ಟಿಲ್ಲ. ಇರೋ 29 ಜನ ಸಂಸದರದೇ ಒಂದು ದಿಕ್ಕು, ನಮ್ಮ ಶಾಸಕರುಗಳದೇ ಒಂದು ದಿಕ್ಕು. ಇವ್ರಿಗೆ ಹೆಸರು ಬರಬಾರ್ದು ಅಂತ ಅವರು, ಅವ್ರಿಗೆ ಹೆಸರು ಬರಬಾರ್ದು ಅಂತ ಇವ್ರಿಗೆ ಕಾಲದಲ್ಲಿ ಪರಿಹಾರ ಆಗಿಬಿಟ್ರೆ ಶಾಶ್ವತ ಹೆಸರು ಈ ಪಕ್ಷಕ್ಕೆ ಬಂದ್ಬಿಡ್ತದೆ ಅಂತ ಅವ್ರ ಕಾಲದಲ್ಲಿ ಶಾಶ್ವತ ಪರಿಹಾರ ಆಗಬಾರ್ದು ಅಂತ ಕಾವೇರಿ ಹೋರಾಟದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಂಥ ಕನ್ನಡ ಸಂಘಟನೆಗಳು ಈಗ ಬಂದ್ ಬೇಡ, ಹೋರಾಟ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್, ಬಂದ್ಗೆ ಕರೆ ಕೊಟ್ಟಾಗ ಕಾವೇರಿ ಡ್ಯಾಮ್ಗೆ ನೀರಿನ ಮಟ್ಟ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಅಂತ ಅದೊಂದೇ ಕಾರಣಕ್ಕೋಸ್ಕರ ಕಾವೇರಿ ಹೋರಾಟಕ್ಕೆ ಕರೆ ಕೊಟ್ಟಂಥ ಕರ್ನಾಟಕ ಬಂದು ವಾಪಸ್ ತಗೊಂಡಿದ್ದ. ಖಂಡಿತ ಕೊಟ್ಟಿದ್ದಿದೆ ಅದೇ ಉದ್ದೇಶ ತಾನೇ. ನಾವು ಬಂದು ಕೊಟ್ಟಿದ್ದಿದ್ದು ಯಾವ ಉದ್ದೇಶಕ್ಕೆ? ನೀರನ್ನು ಬಿಡುಗಡೆ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತಲೇ ನಾವು ಹೇಳಿದ್ದು. CWMA ಏನು ಹೇಳಿತ್ತು? ಇಷ್ಟು TMC ನೀರು ಬಿಡ್ರಿ, 4 TMC ನೀರು ಬಿಡ್ರಿ ಅಂತ ಹೇಳಿತ್ತು. ನಾವು ತಡೆ ಹಿಡಿಯೋಕ್ಕಾಗದಿರೋಷ್ಟು ಮಳೆ ಬಂದಿದೆ. ಕೇರಳದಲ್ಲಿ ಮಳೆ ಬಂದಿದೆ, ಕೊಡಗಲ್ಲಿ ಮಳೆ ಬಂದಿದೆ, ಕಪಿನಿ ಆರಂಗಿ ಎಲ್ಲ ತುಂಬಿದೆ ನೀರು. ಅದ್ರ ಪಾಡಿಗೆ ಅದು ಹೊರಟಾಗಿದೆ. ಪ್ರಕೃತಿನೇ ಒಂದು ಸಮಸ್ಯೆಗೆ ಸದ್ಯಕ್ಕೆ ತಾತ್ಕಾಲಿಕವಾದಂಥ ಪರಿಹಾರವನ್ನು ಕೊಟ್ಟಿದೆ. ಹಾಗಾಗಿ ನಾವು ಬಂದನ್ನು ವಾಪಸ್ ತಗೊಳ್ಳೇಬೇಕು. ಅದಕ್ಕೆ ಉದ್ದೇಶನೇ ಹೊರಟಾಗಿದೆಯಲ್ಲ. ನಾವು ಯಾವ ಉದ್ದೇಶಕ್ಕೆ ಬಂದು ಕರೆದಿದ್ವಿ ಆ ಉದ್ದೇಶನೇ ಹೊರಟಾಗಿದೆ. ಇನ್ನು ನಾವು ಬಂದ್ ಮಾಡೋದ್ರಲ್ಲಿ ಏನರ್ಥ ಇದೆ? ಸರ್, CWMA ಆಗಲಿ CWRC ಆಗಲಿ ಏನು ಆದೇಶ ಕೊಟ್ಟಿದೆ, ಅದು ಮಂಡ್ಯ ರೈತರಿಗೆ ಸಹಿಸ್ಕೊಳ್ಳೋಂಥಕ್ಕೆಲ್ಲ ಯಾರಿಗೂ ಕೂಡ ಆ ಆದೇಶ ಸರಿಯಿಲ್ಲ. ಈಗ ಮಂಡ್ಯ ಡ್ಯಾಮ್ ನೀರು ತುಂಬ್ತಾ ಇದ್ದಂಗೆ ನೀರು ಬಿಡ್ತಾ ತಮಿಳ್ನಾಡಿಗೆ ಬಿಡ್ತಾ ಹೋದರೆ ಮಂಡ್ಯ ರೈತರಿಗೆ ಏನಾಗುತ್ತೆ? ಖಂಡಿತ ಮಂಡ್ಯ ರೈತರ ಪ್ರಶ್ನೆ ಬರಲ್ಲ. ಇದು ಕನ್ನಡಿಗರ ಜೀವನದಿ, ಇದು ಕನ್ನಡಿಗರದ ಭಾವನಾತ್ಮಕವಾದಂಥ ವಿಚಾರ. ಕಾವೇರಿ ಕೇವಲ ನದಿ ಅಲ್ಲ, ಕಾವೇರಿ ಕನ್ನಡಿಗರ ಭಾವನೆ, ಕನ್ನಡಿಗರ ಶಕ್ತಿ, ರೈತರ ಜೀವನದಿ ಅದು. ಹಾಗಾಗಿ ನಾವು ಕನ್ನಡನ ಕಾವೇರಿನ ಮಂಡ್ಯಕ್ಕೆ ಸೀಮಿತ ಮಾಡಲ್ಲ. ಆದರೆ ಇದೊಂದು ನೆನ್ನೆ ಬಂದಿರತಕ್ಕಂಥದ್ದು ಕನ್ನಡಿಗರಿಗೆ ಮರಣಶಾಸನ ಬರುವಂಥ ಒಂದು ಆದೇಶವೇ ನಮಗೂ ಕೂಡ ಮರ್ಮಾಘಾತ ಆಗಿದೆ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಈ ನೀರನ್ನು ಬಿಡಲ್ಲ, ರೈತರ ಹಿತವನ್ನು ಕಾಪಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮಾತಿಗೆ ಸರ್ಕಾರ ಬದ್ಧ ಆಗಿರಬೇಕು, DK ಶಿವಕುಮಾರ್ ಅವರು ಬದ್ಧ ಆಗಿರಬೇಕು. ಇಲ್ಲ ಅಂದರೆ DK ಶಿವಕುಮಾರ್ ಅವರಿಗೆ ಗೆರವ್ ಹಾಕುವಂಥ ಕಾರ್ಯವನ್ನು ರಕ್ಷಣಾ ವೇದಿಕೆ ಮಾಡುತ್ತೆ. ನಾವು ಬಂದಿಂದ ಹಿಂದೆ ಸರಿದಿರೋದಷ್ಟೇ, ಹೋರಾಟದಿಂದ ಅಲ್ಲ. ನಾವು ಯಾವತ್ತೂ ಹೋರಾಟ ಜೀವಂತವಾಗಿದ್ದೇ ಇರ್ತದೆ. ಯಾವ ಒತ್ತಡ ಬಂದರೂ ಯಾವುದೇ ಎಲ್ಲ ಕೇಸು ಕಂಪ್ಲೇಂಟು ಲಾಠಿ ಚಾರ್ಜ್ ಎಲ್ಲ ನೋಡಿರೋಂಥದ್ದೇ. ನಾವು ಯಾವುದು ನೋಡದೇ ಇರೋಂಥದ್ದೇನಿಲ್ಲ. ಆದರೆ ಕನ್ನಡಿಗರ ಹಿತ ಅಂತ ಅಂದಾಗ ನಾವು ರಸ್ತೆಗೆ ಇಳಿಯೋದೇ, ನಾವು ಹೋರಾಟ ಮಾಡೋದೇ. ಸರ್, ಬಂದಿಲ್ಲ ಅಂತಂದ್ರೆ ಈಗ ವಾಟಾಳ್ ನಾಗರಾಜ್ ಅವರು ನಾಳೆ ಏನೋ ರಸ್ತೆಗೆ ಇಳಿದ್ರೆ, ಮತ್ತು ಸಾರಾ ಗೋವಿಂದ್ ಅವರು ಮತ್ತು ಉಳಿದ ಕನ್ನಡ ಸಂಘಟನೆಗಳು ಇಳಿದ್ರೆ ಕರವೇ ಪ್ರವೀಣ್ ಶೆಟ್ಟಿ ಅವರ ಬಣ ಅವರು ಹೋರಾಟ ಜೊತೆ ನಿಂತ್ಕೊಳ್ಳುತ್ತಾ ಇಲ್ವಾ ಸರ್? ಇಲ್ಲ, ನಾವು ಬಹುತೇಕ ಬೆಳಗ್ಗೆಯಿಂದನೂ ರಾಜ್ಯ ಪದಾಧಿಕಾರಿಗಳೆಲ್ಲ ಒಂದು ಖಂಡನ ನಿರ್ಣಯ ತಗೊಂಡಿದ್ದೀವಿ. ಏನು CMWA ಆದೇಶ ಮಾಡಿದೆ ಅದನ್ನು ಖಂಡಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋವಂಥ ಯೋಚನೆ ಮಾಡ್ತಾಯಿದ್ದೀವಿ. ವಾಟಾಳ್ ನಾಗರಾಜ್ ಅವ್ರ ಹತ್ರ ಮನವಿ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಬಂದ್ಗೆ ರಸ್ತೆಗೆ ಇಳಿಯೋದಿಲ್ಲ. ಅಂದರೆ ಸಾರ್ವಜನಿಕರಿಗೆ ಏನು ಗೊಂದಲ ಇದೆ, ನಾಳೆ ಬಂದ್ ಇದೆಯಾ ಇಲ್ವಾ ಅಂತ, ಅದಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ಸಿಗುವಂಥ ಸ್ಪಷ್ಟನೆ ಏನು? ಖಂಡಿತ ನಾವು ಯಾವುದೇ ಕಾರಣಕ್ಕೂ ಬಂದನ್ನು ಬೆಂಬಲಿಸ್ತಾ ಇಲ್ಲ. ನಾವು ಬಂದಿಂದ ಹಿಂದೆ ಸರಿದಿರೋದು ಸತ್ಯ. ನಾವು ಬಂದ್ಗೆ ಘೋಷಣೆ ಮಾಡಿದ್ದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಮೊದಲನೇದಾಗಿ ಬಂದ್ಗೆ ಕರೆ ಕೊಟ್ಟಿದ್ದು ಪ್ರವೀಣ್ ಶೆಟ್ಟಿ ಅವರೇ. ಆದರೆ ಉದ್ದೇಶ ಈಡೇರೋದ್ರಿಂದ, ಉದ್ದೇಶ ಈಗ ಸದ್ಯಕ್ಕೆ ನಮ್ಗೆ ಬೇಕಾಗಿಲ್ಲ, ಎಲ್ಲರೂ ನೀರು ಹೋಗಿರೋದ್ರಿಂದ ನಾವು ಸದ್ಯಕ್ಕೆ ಬಂದನ್ನು ಹಿಂಪಡೀತಾ ಇದ್ದೀವಿ. ಸರ್, ಕಾವೇರಿ ಹೋರಾಟದಲ್ಲಿ ಕರ್ನಾಟಕ ಸರ್ಕಾರನೂ ಹೋರಾಟ ಕಾನೂನಾತ್ಮಕವಾಗಿ ಮಾಡ್ತಾ ಇದೆ. ಆದರೆ ತಮಿಳುನಾಡು ಸರ್ಕಾರ ಮಾಡಿದಾಗೆಲ್ಲ ಅವ್ರಿಗೆ ಜಯ ಸಿಗ್ತಾ ಇದೆ. ಯಾಕೆ ಸರ್, ಕಾರಣ ಏನು? ಅದು ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರ ಇಚ್ಛಾಶಕ್ತಿ ಕೊರತೆ. ಹಿಂಗೆ ನಾವು ಗಲಾಟೆ ಏನು ನೀರಿನ ಸಮಸ್ಯೆ ಆದಾಗ ಮಾತ್ರ ಎಚ್ಚೆತ್ತುಕೊಳ್ಳುವಂಥದ್ದು, ದೂರದೃಷ್ಟಿಯ ನೇತಾರರು ಬಂದಿಲ್ಲ, ಶಾಶ್ವತ ಪರಿಹಾರ ಕಂಡುಹಿಡಿಬೇಕು ಅನ್ನೋಂಥ ಆಲೋಚನೆಗಳಿಲ್ಲ, ಮತ್ತು ನಮ್ಮಲ್ಲಿ ಒಗ್ಗಟ್ಟುಗಳಿಲ್ಲ. ನಮ್ಮ ರಾಜಕಾರಣಿಗಳಲ್ಲಿ ಒಗ್ಗಟ್ಟಿಲ್ಲ. ಇರೋ 29 ಜನ ಸಂಸದರದೇ ಒಂದು ದಿಕ್ಕು, ನಮ್ಮ ಶಾಸಕರುಗಳದೇ ಒಂದು ದಿಕ್ಕು. ಇವ್ರಿಗೆ ಹೆಸರು ಬರಬಾರ್ದು ಅಂತ ಅವರು, ಅವ್ರಿಗೆ ಹೆಸರು ಬರಬಾರ್ದು ಅಂತ ಇವ್ರಿಗೆ ಕಾಲದಲ್ಲಿ ಪರಿಹಾರ ಆಗಿಬಿಟ್ರೆ ಶಾಶ್ವತ ಹೆಸರು ಈ ಪಕ್ಷಕ್ಕೆ ಬಂದ್ಬಿಡ್ತದೆ ಅಂತ ಅವ್ರ ಕಾಲದಲ್ಲಿ ಶಾಶ್ವತ ಪರಿಹಾರ ಆಗಬಾರ್ದು ಅಂತ ದುರಾದೃಷ್ಟವಶಾತ್ ನಮ್ಮಲ್ಲಿ ಪ್ರಾದೇಶಿಕ ಚಿಂತನೆಗಳಿಲ್ಲ, ಹಿತಚಿಂತನೆಗಳಿಲ್ಲ. ಅವ್ರಿಗೆ ತಮಿಳುನಾಡವ್ರಿಗೆ ಸ್ಪಷ್ಟವಾದ ಚಿಂತನೆಗಳಿದೆ, ಪ್ರಾದೇಶಿಕತೆ ಇದೆ, ಮತ್ತು ಅವರು ಪಕ್ಷ ಏನು ರಾಜ್ಯದ ಹಿತ ಅಂತ ಬಂದಾಗ ಎಲ್ಲರೂ ಒಂದೂಡಿ ಹೋರಾಟ ಮಾಡ್ತಾರೆ. ಅದಕ್ಕೆ ಅವ್ರ ಜಯ ಸಿಗುತ್ತೆ. ಸರ್, ಈಗ ನೀವು ರಾಜಕಾರಣಿಗಳ ಇಚ್ಛಾಶಕ್ತಿ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ತಮಿಳುನಾಡು CM ವಿಜಯ್ ಅವರು ಕೂಡ ಬೆಂಗಳೂರಿಗೆ ಬರೋಕ್ಕೆ ಕೂಡ ರೆಡಿ ಇದ್ದರು. ನೀವು ಕರವೇ ಒಬ್ಬ ನಾಯಕರಾಗಿ ಇದು ವಿಜಯ್ ಅವ್ರ ಆಗಮನನ ನಿರೀಕ್ಷೆ ಮಾಡ್ತೀರಾ? ಬರಬೇಕು ಅಂತ ಹೇಳ್ತೀರಾ? ಖಂಡಿತ ಬರಬೇಕು. ಯಾಕೆ ಅಂದರೆ
ಇಂಥ ಒಂದು ಒಳ್ಳೆ ಸಂಪ್ರದಾಯ ಅದು. ಯಾಕಂದರೆ ಆ ಕೂತು ಮಾತನಾಡಿದ್ರೆ ಎಂಥ ವಿಚಾರ ಆದರೂ ಬಗೆಹರಿಸ್ಕೋಬೋದು. ಪಾಕಿಸ್ತಾನ ಭಾರತದ ವಿಚಾರ ಕೂಡ ಬಗೆಹರಿಸ್ಕೋಬೋದಾದಂಥದ್ದು ವಿಚಾರವೇ ಮೊದಲನೇ ಆದ್ಯತೆ. ಯಾಕಂದರೆ ಮಾಡಲೇಬಾರಬಾರ್ದು, ಅವ್ರು ಬರಲೇಬಾರ್ದು ಅಂತ ಹೇಳೋದು ಸರಿಯಲ್ಲ. ಅವ್ರು ಬರಬೇಕು, ಅವರು ಇಲ್ಲಿನ ವಾಸ್ತವ ಪರಿಸ್ಥಿತಿ ನೋಡಬೇಕು, ಅವರು ಇಲ್ಲಿ ರೈತರ ಕಷ್ಟಗಳನ್ನ ಅರ್ಥಕೋಬೇಕು. ನಮ್ಮ ಜನ ಕೂಡ ಅವರಿಗೆ ವಾಸ್ತವವನ್ನು ಅರಿವು ಮೂಡಿಸ್ಬೇಕು. ನಮ್ಮ ಏನು ರಾಜಕಾರಣಿಗಳು ಅಧಿಕಾರಿಗಳಿದ್ದಾರೆ ಅವರೆಲ್ಲ ಅರಿವು ಮೂಡಿಸ್ಬೇಕು. ಅವ್ರು ಬಂದು ಇಬ್ಬರು ಚರ್ಚೆ ಮಾಡಿ ನಮಗೆ ಬೇಕಾಗಿರೋದು ಗಲಾಟೆ ಅಲ್ಲ, ನಮಗೆ ಬೇಕಾಗಿರೋದು ರಾಜಕಾರಣ ಅಲ್ಲ, ನಮಗೆ ಬೇಕಾಗಿರೋದು ಹೋರಾಟ ಅಲ್ಲ, ನಮಗೆ ಬೇಕಾಗಿರೋದು ಪರಿಹಾರ, ಶಾಶ್ವತ ಪರಿಹಾರ ಆಗೋದಾದರೆ ಅದಕ್ಕಿಂತ ಸಂತೋಷ ಏನಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಬೇಕಾದ್ರೆ ತಮಿಳ್ನಾಡಿಗೆ ಹೋಗಲಿ, ವಿಜಯ್ ಅವ್ರು ಬೇಕಾದ್ರೆ ಕರ್ನಾಟಕಕ್ಕೆ ಬರಲಿ, ಇಬ್ಬರು ಕೂತ್ಕೊಂಡು ಚರ್ಚೆ ಬಗೆಹರಿಸಿ ಒಂದು ಒಳ್ಳೆಯ ಥರವಾಗಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಲಿ ಅಂತ ಆಶಿಸ್ತೀವಿ. ಸರ್, ತಮಿಳ್ನಾಡು CM ಬರೋದಕ್ಕೆ ರೆಡಿ ಇದ್ರು ವಾಟಾಳ್ ನಾಗರಾಜ್ ಅವರೇ ಖಂಡಿಸಿ ನಾವು ಗೇರಾವ್ ಆಗ್ತೀವಿ ಅಂತ ಹೇಳಿದರು. ನೀವು ಕೂಡ ಆ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲ, ಅದು ಏನಾಗ್ತದೆ ಸಡನ್ನಾಗಿ ಅವ್ರು ಯಾಕೆ ಆ ಉದ್ದೇಶದಿಂದ ಹೇಳಿದ್ರು ಅದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿ ಇವಾಗ ಸಭೆಯಲ್ಲಿ ನಾನೇನೋ ಒಂದು ಇಲ್ಲಿ ಸಡನ್ನಾಗಿ ಮಾತಾಡ್ಬಿಟ್ರೆ ಇಲ್ಲಿರೋರೆಲ್ಲ ಹೊಣೆ ಆಗಲ್ಲ. ಇಲ್ಲಿರೋರೆಲ್ಲ ನನ್ನನ್ನು ಮಾತಾಡಿಸ್ತಿದ್ದೀರಿ, ನಾನು ಮಾತ್ರ ಅದಕ್ಕೆ ಹೊಣೆ ಆಗ್ತೀನಿ. ಹಾಗೆ ನಾವು ಕೂಡ ಮಾತಾಡಿದ್ವಿ, ಅವ್ರಿಗೆ ಅದನ್ನು ಕೂಡ ಮನವರಿಕೆ ಮಾಡ್ತೀವಿ. ಯಾಕಂದರೆ ನಮ್ಮ ಉದ್ದೇಶ ಏನು, ಬಗೆಹರಿಬೇಕು. ಯಾವ ಥರ ಸಮಸ್ಯೆ ಬಗೆಹರಿದ್ರೆ ನಮಗೇನು, ಅದು ಸುಪ್ರೀಂ ಕೋರ್ಟಿಂದನಾಗಲಿ, ಮುಖ್ಯಮಂತ್ರಿಗಳನ್ನು ಮಾತಾಡಲಿ, ಸಾಮಾನ್ಯ ಜನಗಳು ನಾವೇ ರೈತರು ಕೂತ್ಕೊಂಡು ಮಾತಾಡಲಿ, ನಮಗೆ ಬೇಕಾಗಿರೋದು ಪರಿಹಾರ ಆಗ್ತದೆ ಅಂದರೆ ಯಾವುದೇ ಒಂದು ದಾರಿಗೂ ನಾವು ಸಂತೋಷವಾಗಿ ಸ್ವೀಕರಿಸ್ತೀವಿ. ಸರ್, ನಾಳೆಯಿಂದ ಕರವೇ ಪ್ರವೀಣ್ ಶೆಟ್ಟಿ ಬಣದವರದಿಂದ ಕಾವೇರಿ ಹೋರಾಟ ಹೇಗಿರುತ್ತೆ ಸರ್? ಸರ್, ನಾಳೆಯಿಂದಲ್ಲ, ನಾವು 2000 ಇಸ್ವಿಯಿಂದನೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ಹೋರಾಟ ಮಾಡ್ಕೊಂಬರ್ತಾನೆ ಇದೆ. ಇನ್ನು ಮುಂದೇನೂ ಮಾಡುತ್ತೆ. ಅದು ಕನ್ನಡಿಗರ ಹಿತಕ್ಕೆ ಧಕ್ಕೆ ಆಯಿತು, ರೈತರ ಹಿತಕ್ಕೆ ಧಕ್ಕೆ ಆಯಿತು, ಕಾರ್ಮಿಕರ ಹಿತಕ್ಕೆ ಧಕ್ಕೆ ಆಯಿತು ಅಂದರೆ ನಾವು ಯಾವತ್ತೂ ಕೈ ಕಟ್ಕೂರಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಎಲ್ಲ ಸಂದರ್ಭದ ಸ್ಥಳಕ್ಕೆ ರಸ್ತೆಗಿಳಿದೇ ಇಳಿತೆ, ಹೋರಾಟ ಮಾಡೇ ಮಾಡುತ್ತೆ. ಅದು ನಿರಂತರ ಚಾಲ್ತಿಯಲ್ಲಿ ಇರುತ್ತೆ ಸರ್.